ಅಸಾಧ್ಯ ಎನ್ನುವ ಮಾತುಗಳು ನಮ್ಮ ಕಿವಿಗೆ ಬೀಳದಂತೆ ಎಚ್ಚರ ವಹಿಸಬೇಕು. 1939 ನಡೆದಂಥ ಒಂದು ಘಟನೆ. ಜಾರ್ಜ್ ಡ್ಯಾನ್ಸಿಗ್ ಎಂಬ ಒಬ್ಬ ವಿದ್ಯಾರ್ಥಿ ಇದ್ದ. ತುಂಬ ಮೇಧಾವಿ ಅಲ್ಲ, ಆದರೆ ಹಿಡಿದ ಕೆಲಸವನ್ನು ಬಿಡದೆ ಸಾಧಿಸುವ ಹಠವಾದಿ. ಅವನು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ದಿನ ತರಗತಿಗೆ ತಡವಾಗಿ ಹೋಗ್ತಾನೆ. ಆಗಾಗಲೇ ಪ್ರೊಫೆಸರ್ ಬೋರ್ಡ್ ಮೇಲೆ ಕೆಲವು ಸಮಸ್ಯೆಗಳನ್ನು ಬರೆದಿರ್ತಾರೆ. ಇವನು ಆ ಹೋಮ್ವರ್ಕ್ಗಳನ್ನೆಲ್ಲ ಬರ್ಕೋತಾನೆ, ಮನೆಗೆ ಬಂದು ಪ್ರಯತ್ನ ಮಾಡ್ತಾನೆ, ಬರ್ತಾನೆ, ಆಗೋದಿಲ್ಲ. ನಿರಂತರ ಪ್ರಯತ್ನ ಮಾಡ್ತಾನೆ, ತಲೆ ಕೆಟ್ಟೋಗ್ಬಿಡ್ತದೆ. ಆದರೂ ಒಂದು ವಾರ ಆದಮೇಲೆ ಆ 2 ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅದನ್ನು ತೊಗೊಂಡೋಗಿ ಅವ್ರು ಪ್ರೊಫೆಸರ್ ಮುಂದೆ ಹೇಳ್ತಾರೆ. ಪ್ರೊಫೆಸರ್ ತುಂಬ ಬ್ಯುಸಿಯಾಗಿರ್ತಾರೆ. ಆ ಟೇಬಲ್ ಮೇಲೆ ಎಲ್ಲ ಪೇಪರ್ನ ಹಿಡ್ಕೊಂಡಿರ್ತಾರೆ. ಅಲ್ಲೇ ಇಟ್ಟು ಅಂತ ಹೇಳ್ತಾರೆ. ಆ ಪೇಪರ್ಗಳಲ್ಲಿ ಕಳೆದೋತನ ಆತಂಕ ಇರ್ತದೆ. ಆದರೂ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಅಲ್ಲೇ ಇಟ್ಟು ಬರ್ತಾನೆ. ಒಂದು 15 ದಿವಸ ಆದರೂ ಕೂಡ ಪ್ರೊಫೆಸರ್ ಪ್ರತಿಕ್ರಿಯೆ ನೀಡಿರೋದಿಲ್ಲ. ಆದರೆ ಇದಕ್ಕಿದ್ದಂತೆ ಒಂದು ಭಾನುವಾರ ಆ ವಿದ್ಯಾರ್ಥಿ ಮಲಗಿರುವ ಕೋಣೆಗೆ ಬಂದು ಅವನನ್ನು ಹೆಬ್ಬಿಸಿ ಆ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಹಿಡಿದು ನೀನೇ ಮಾಡಿದ ಅಂತ ಕೇಳಿದಾಗ, ಯಾಕೆ ಗುರುಗಳು ಏನು ತೊಂದರೆ ಆಯಿತಾ ಅಂತ ಕೇಳಿದರೆ, ಅಲ್ಲ, ಐನ್ಸ್ಟೀನ್ ಅಂತ ವಿಜ್ಞಾನಿಗಳಿಗೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗಿಲ್ಲ, ಆ ಕೆಲಸವನ್ನು ನೀನು ಮಾಡಿದ್ಯಾ, ನಿಜವೂ ನನಗೆ ಹೆಮ್ಮೆ ಆಗ್ತದೆ, ಇದನ್ನು ನಾನು ಪತ್ರಿಕೆಯಲ್ಲಿ ಪ್ರಕಟಿಸ್ತೀನಿ ಅಂತ ಹೇಳ್ತಾರೆ. ಆ ನಂತರ ಅವನು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಸಂಶೋಧನೆ ಮತ್ತು ಗಣಿತಶಾಸ್ತ್ರದ ವಿಭಾಗಕ್ಕೆ ಮುಖ್ಯಸ್ಥನಾಗ್ತಾನೆ. ಹಾಗೆ ಲೀನಿಯರ್ ಗಣಿತಶಾಸ್ತ್ರದ ಜನಕ ಅಂತ ಹೆಸರಾಗ್ತಾನೆ. ಅವಾಗ ಅವನನ್ನು ಕೇಳ್ತಾರೆ, ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ, ಅಲ್ಲಿ ಬರೆದಿರುವ ಸಮಸ್ಯೆಗಳು ಇದು ಅಸಾಧ್ಯ ಅಂತ ನನಗೆ ಗೊತ್ತಿರಲಿಲ್ಲ, ಇದು ಸಾಧ್ಯವಾಗಿರೋದಕ್ಕೆ ಗುರುಗಳು ಕೊಟ್ಟಿದ್ದಾರೆ ನಾನು ಭಾವಿಸಿದ್ದೆ, ಆದ್ದರಿಂದ ಅದು ಸಾಧ್ಯ ಆಯಿತು ಅಂತ. ನೆಗೆಟಿವ್ ಥಾಟ್ಸ್ ನಮ್ಮ ಕಿವಿಗೆ ಬೀಳದಿದ್ದರೆ ನಾವು ಎಲ್ಲದನ್ನೂ ಪಾಸಿಟಿವ್ ಆಗಿ ತೊಗೊಂಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಒಂದು ಕಥೆಯಲ್ಲಿ ತಿಳಿದುಬರ್ತದೆ.